ಉದ್ದೇಶ ಏನಪ್ಪಾ ಅಂತಂದ್ರೆ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಕಸ್ತೂರಿ ರಂಗನ್ ವರದಿಯ 7ನೇ ಕರಡು ಅಧಿಸೂಚನೆ ಹೊರಡಿಸಿದ್ದಾರೆ. ಅದರ ಅಧಿಸೂಚನೆ ಹೊರಬಿದ್ದ ಬೆನ್ನಲ್ಲೇ ಪಶ್ಚಿಮ ಘಟ್ಟಗಳ ಎಲ್ಲಾ ರಾಜ್ಯದಲ್ಲೂ ಕೂಡ ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿನ ಗ್ರಾಮೀಣ ಭಾಗ ಮತ್ತು ಜನವಸತಿ ಪ್ರದೇಶದಲ್ಲಿ ಆತಂಕ ಎದುರಾಗಿದೆ. ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿನ 1449 ನಮ್ಮ ರಾಜ್ಯದಲ್ಲಿ 1449 ಗ್ರಾಮಗಳನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳಿ ಗುರುತಿಸಿ ಒಂದು ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಹಾಗೆ ನಮ್ಮ ರಾಜ್ಯದಲ್ಲಿ 1449 ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಕೂಡ 446 ಗ್ರಾಮಗಳು ಸೇರ್ತವೆ. ಹಾಗೆ ನಮ್ಮ ತಾಲೂಕಿನಲ್ಲಿ 115 ಗ್ರಾಮಗಳು ಸೇರ್ತವೆ ಈ ಪಟ್ಟಿಗೆ. ಆದ್ರೆ ಈ ಹಿಂದಿನ ಕೆಲವು ಪತ್ರಿಕಾ ವರದಿಯಲ್ಲಿ ಕೇವಲ 40 ಗ್ರಾಮಗಳು ಅಂತ ಹೇಳಿ ಏನು ವರದಿ ಆಗಿತ್ತು, ಆ ವರದಿಯನ್ನ ಆಧರಿಸಿ ಅನೇಕ ನಮ್ಮ ಈ ಭಾಗದ ರೈತರು ಜನರು ನಮ್ಮ ಗ್ರಾಮ ಇಲ್ಲ ಈ ಪಟ್ಟಿಯಲ್ಲಿ ಅಂತೇಳಿ ನಿಟ್ಟುಸಿರು ಬಿಟ್ಟಿದ್ರು. ಆದ್ರೆ ಇತ್ತೀಚೆಗೆ ಆ ವರದಿಯ ಸಂಪೂರ್ಣವಾದ ವಿಚಾರವನ್ನ ತೆಗೆದು ನೋಡಿದಾಗ 115 ಗ್ರಾಮಗಳು ಕಂದಾಯ ಗ್ರಾಮಗಳು ಸೇರ್ತವೆ. ಮತ್ತೆ ಮಜರೆ ಗ್ರಾಮಗಳು ಸೇರಿದ್ರೆ ಸುಮಾರು 200 ಗ್ರಾಮಗಳಿಗಿಂತ ಹೆಚ್ಚಾಗ್ತದೆ. ಈ ವಿಚಾರದಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ದಿನಾಂಕ 27/8/2026 ಅಂದ್ರೆ ಇದೇ ಬರುವ ಗುರುವಾರದಂದು ಸಾಗರದ ಮಹಾಗಣಪತಿ ದೇವಸ್ಥಾನದಿಂದ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೇವೆ. ಕಸ್ತೂರಿ ರಂಗನ್ ವರದಿಯನ್ನ ಸಾರಾಸಗಟಾಗಿ ತಿರಸ್ಕಾರ ಮಾಡಬೇಕು ಅನ್ನೋವಂತ ವಿಚಾರದಲ್ಲಿ ನಾವಿಲ್ಲ. ನಮಗೆ ಪಶ್ಚಿಮ ಘಟ್ಟಗಳ ಉಳಿವು ಕೂಡ ಮುಖ್ಯ ಆಗಿದೆ. ಆದರೆ ಈ ಹಿಂದೆ ಕಸ್ತೂರಿ ರಂಗನ್ ಅವರು ವೈಮಾನಿಕ ಏನು ಒಂದು ಸರ್ವೆ ಕಾರ್ಯ ನಡೆಸಿ ಅನೇಕ ಜನವಸತಿ ಮತ್ತು ಕೃಷಿ ಪ್ರದೇಶಗಳನ್ನ ಈ ವ್ಯಾಪ್ತಿಯಲ್ಲಿ ಪರಿಸರ ಸೂಕ್ಷ್ಮ ವಲಯದ ವ್ಯಾಪ್ತಿಗೆ ಏನ್ ಸೇರಿಸಿದ್ರು ಇದನ್ನ ಅಗತ್ಯ ತಿದ್ದುಪಡಿ ಮಾಡಿ ನಿಜವಾಗಿಯೂ ದೈಹಿಕವಾಗಿ ಸರ್ವೆ ಕಾರ್ಯ ನಡೆಸಿ ಸ್ಥಳಕ್ಕೆ ಆಗಮಿಸಿ ಅಲ್ಲಿನ ಜನವಸತಿ ಮತ್ತು ಕೃಷಿ ಪ್ರದೇಶಗಳನ್ನ ಹೊರತುಪಡಿಸಿ ತಾವು ಈ ಪಟ್ಟಿಯನ್ನ ಮತ್ತೆ ಈ ವರದಿಯನ್ನ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಒತ್ತಾಯ ಇದೆ. ಆ ಒತ್ತಾಯದ ಜೊತೆಗೆ ರಾಜ್ಯ ಸರ್ಕಾರ ಪ್ರತಿ ಬಾರಿಯೂ ಈ ಅಧಿಸೂಚನೆ ಹೊರಡಿಸಿದಾಗ ತಿರಸ್ಕಾರ ಮಾಡೋದಕ್ಕಷ್ಟಕ್ಕೆ ಸೀಮಿತ ಆಗಿರೋದ್ರಿಂದ ರಾಜ್ಯ ಸರ್ಕಾರದ ಕೆಲಸ ಏನು, ಕರ್ತವ್ಯ ಏನು ಅಂತ ಹೇಳಿ ಅದಕ್ಕೂ ಕೂಡ ಜ್ಞಾಪಕ ಮಾಡ್ಕೊಡ್ಬೇಕಾಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರ ಸರ್ವ ಪಕ್ಷದ ಸಭೆಯನ್ನ ಕರಿಬೇಕು. ಸರ್ವ ಪಕ್ಷದ ಸಭೆಯಲ್ಲಿ ಈ ರೀತಿಯ ತೀರ್ಮಾನಗಳನ್ನ ಮಾಡಿಕೊಂಡು ಸರ್ವ ಪಕ್ಷದ ನಿಯೋಗವನ್ನ ಕೇಂದ್ರ ಸರ್ಕಾರಕ್ಕೆ ಕೊಂಡೊಯ್ದು ಅಲ್ಲಿ ಒತ್ತಾಯವನ್ನ ಮಾಡಬೇಕು ಅಗತ್ಯ ತಿದ್ದುಪಡಿಗಳನ್ನ ಮಾಡ್ಲಿಕ್ಕೆ. ಹಾಗಾಗಿ ಮಲೆನಾಡಿಗರು ಒಂದಿಲ್ಲ ಒಂದು ಆತಂಕದಲ್ಲೇ ಬದುಕ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಜನ ಹೋರಾಟ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಪ್ರತಿ ಈ ಎಲ್ಲ ಬಾಧಿತ ಗ್ರಾಮಗಳಿಗೆ ನಾವು ಭೇಟಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೂ ಸಾಧ್ಯವಾದಷ್ಟು ಎಲ್ಲಾ ಗ್ರಾಮಗಳನ್ನ ಸಂಪರ್ಕ ಮಾಡ್ತೇವೆ. ಹಾಗಾಗಿ ನಿಮ್ಮ ಮುಖಾಂತರ ಎಲ್ಲಾ ಗ್ರಾಮಗಳ ಹೆಸರನ್ನ ಇವತ್ತು ನಾವು ಓದ್ತೇವೆ, ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇವೆ. ಹಾಗಾಗಿ ತಾವುಗಳ ಅದನ್ನ ಪ್ರಚಾರ ಮಾಡಬೇಕು. ಮತ್ತೆ ಸಾರ್ವಜನಿಕ ಬಂಧುಗಳು, ನಮ್ಮ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ತಮ್ಮ ತಮ್ಮ ಗ್ರಾಮ ಇದೆಯೋ ಇಲ್ವೋ ಅಂತಕ್ಕಂಥದನ್ನ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ಈ ಹೋರಾಟದಲ್ಲಿ ಈ ಯಾವ್ದು ಪಟ್ಟಿಯಲ್ಲಿ ಇದಾವೆ ಈ ಗ್ರಾಮಗಳು ಮಾತ್ರ ಹೋರಾಟಕ್ಕೆ ಇಳಿಬೇಕು ಅಂತಲ್ಲ, ಇಡೀ ತಾಲೂಕಿನ ಜನ ಈ ಎಲ್ಲಾ ಗ್ರಾಮದ ನಮ್ಮ ರೈತ ಬಾಂಧವರನ್ನ ಕಾಪಾಡ್ಕೊಳ್ಳಿಕ್ಕೆ ಹೋರಾಟಕ್ಕೆ ಧುಮುಕ್ಬೇಕಾಗ್ತದೆ. ಆ ದೃಷ್ಟಿಕೋನದಲ್ಲಿ ನಾವು ಇವತ್ತು ಈ ಪಟ್ಟಿಯಲ್ಲಿ ಸುಮಾರು 115 ಗ್ರಾಮಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇವೆ. ಮೊದಲನೇದಾಗಿ ಆಡಗಳಲೆ, ಅಂಬಾರಗೋಡ್ಲು, ಅರಬಳ್ಳಿ, ಅರ್ಲುಗೋಡು, ಅರವಾಡಿ, ಬಬ್ಬಿಗೆ, ಬಾಳಗೋಡು, ಬೆಳಗೆರೆ, ಬಾಳ್ಗೆ, ಬಳ್ಳಿಬೈಲು, ಬನದಕೊಪ್ಪ, ಬಾನ್ಕುಳಿ, ಬಣ್ಣುಮನೆ, ಬರುವೆ, ಬೆಳಂದೂರು, ಬೆಳ್ಳಣ್ಣಿ, ಬೇಸೂರು, ಬೈರಾಪುರ, ಬಿದರೂರು, ಬಿಳಿಸಿರಿ, ಬ್ರಾಹ್ಮಣ ಚಿತ್ರಹಟ್ಟಿ, ಬ್ರಾಹ್ಮಣ ಇಳಕಳಲೆ, ಬ್ಯಾಡ್ರಕೊಪ್ಪ, ಚದ್ರವಳ್ಳಿ,
ಚೆನ್ನಿಗರ ತೋಟ, ಚನ್ನಶೆಟ್ಟಿಕೊಪ್ಪ, ಚೆನಗೊಂಡ, ಚಿಕ್ಕಬಿಲ್ಗುಂಜಿ, ಚಿಕ್ಕಮತ್ತೂರು, ಚಿಪ್ಳಿ, ದಣಂದೂರು, ಗಂಟಿನಕೊಪ್ಪ, ಗೀಜ್ಗ, ಗಿಳಾಲಗುಂಡಿ, ಗೌತಮಪುರ, ಗುಡಿಯಿತ್ಲು, ಗುತ್ರಹಳ್ಳಿ, ಹಳವಗೋಡು, ಆರೇಗೊಪ್ಪ, ಹೆಬ್ಬರಿಗೆ, ಹೆಬ್ಬಸಿ, ಹೆಗ್ಗಟ್ಟು, ಹೆನಗೆರೆ, ಹಿರೇಬಿಲ್ಗುಂಜಿ, ಹಿರೇಹರ್ಕ, ಹಿರೇಮನೆ, ಹೊನಗೋಡು, ಹೊನ್ನೆಮರಡು, ಹೊಸಗುಂದ, ಓತ್ಲುಸರ, ಹುಲ್ಕೋಡು, ಇಂಡುವಳ್ಳಿ, ಜಂಬಾನಿ, ಜಮ್ಲಿಕೊಪ್ಪ, ಕಲ್ಲೂರು, ಕಣಪಗಾರು, ಕಣಿಕೆ, ಕಣ್ಣೂರು ಇನಾಮು, ಕಾನ್ಮನೆ, ಕಣ್ಣೂರು, ಕಾಂತೋಟ, ಕಾಪ್ಟೆಮನೆ, ಕಾರಿಣಿ, ಕಾಸ್ಪಾಡಿ, ಕಟ್ಟಿನ್ಕಾರು, ಕೆರೆಹಿತ್ಲು, ಕೆರೋಡಿ, ಕೆಸ್ವಿನ್ ಮನೆ, ಕೊಡನವಳ್ಳಿ, ಕೋಲೂರು, ಕೊಪ್ಪಲಗದ್ದೆ, ಕೊಪ್ಪರಿಗೆ, ಕೊರ್ಲಿಕೊಪ್ಪ, ಕುದುರೂರು, ಕುಡಿಗೆರೆ, ಕುರವರಿ, ಲಾವಗೆರೆ, ಲಕ್ವಳ್ಳಿ, ಮಡಸೂರು, ಮಳಲಿ, ಮಳ್ಳ, ಮಾಲೂರು, ಮಂಡವಳ್ಳಿ, ಮಾರುತಿ, ಮರಾಠಿ, ಮತ್ತಿಕೊಪ್ಪ, ಮಾವಿನಸರ, ಮುಂಬಾಳ, ಮುಂಡಿಗೆಸರ, ತಳಕಳಲೆ, ನಾಡವಳ್ಳಿ, ನಡವದಹಳ್ಳಿ, ನಾಡವಳ್ಳಿ, ನಾಗವಳ್ಳಿ, ನಂದಿತಳೆ, ನಾರಗೋಡು, ನರಸೀಪುರ, ನೇದ್ರವಳ್ಳಿ, ನೀಚಡಿ, ನಿಟ್ಲೆ, ಪುರತ್ಸರ, ಸಂಪಳ್ಳಿ, ಸಂಗ್ಳ, ಸಂಕಣ್ಣ ಶಾನುಭೋಗು, ಸಿರುಗುಪ್ಪೆ, ತಲಗೋಡು, ತಲವಾಟ, ತಂಗ್ಳವಾಡಿ, ತುಮರಿಕೊಪ್ಪ, ಉಳ್ಳೂರು, ಉಳ್ಳುಗಲ್ಲು, ವಾಲೂರು, ಎಳಗಳಲೆ, ಎಳವರಸಿ, ಹೆಬ್ಬೋಡಿ. ಇಷ್ಟು ಗ್ರಾಮಗಳಲ್ಲಿ ಮತ್ತೆ ಮಜಿರೆ ಗ್ರಾಮಗಳು ಸೇರ್ಕೊಂಡ್ರೆ ಬಹಳಷ್ಟು ಗ್ರಾಮಗಳು ಸೇರ್ಕೊಳ್ತವೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸ್ಬೇಕು. ಮತ್ತೆ ನಮ್ಮ ಜನಪ್ರತಿನಿಧಿಗಳಿಗೆ ಈ ವಿಚಾರದಲ್ಲಿ ಸರ್ಕಾರದ ಮೇಲೆ ಗಮನ ಸೆಳೆಯೋದು, ಸರ್ಕಾರದ ಮೇಲೆ ಒತ್ತಾಯ ಹಾಕ್ತಕ್ಕಂತ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ನಿಂತು ಅವರನ್ನು ಕೂಡ ಈ ಹೋರಾಟಗಳಿಗೆ ಕರೆತರ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಾಗಿದೆ. ಹಾಗೆ ನಮ್ಮ ಈ ಹೋರಾಟದಲ್ಲಿ ಎಲ್ಲಾ ಪಕ್ಷದ ನಾಯಕರು, ಮುಖಂಡರುಗಳು, ಹಾಗೆ ಎಲ್ಲಾ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳನ್ನು ಕೂಡ ಆಹ್ವಾನಿಸ್ತೇವೆ. ಹಾಗೆ ಸಾರ್ವಜನಿಕ ಬಂಧುಗಳು, ಮಾಧ್ಯಮ ಮಿತ್ರರು ನೂತನ ಕಚೇರಿಯ ಉದ್ಘಾಟನೆ ಮತ್ತು ವೇದಿಕೆಯ ಕಾರ್ಯಕ್ರಮದ ಉದ್ದೇಶ ಮಾತಾಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅಂತಂದ್ರೆ ಆ ಸೌಹಾರ್ದ ಸಹಕಾರಿಗೆ ಇರ್ತಕ್ಕಂಥ ಒಂದು ತತ್ವ ಇದೆ. ಸೊ ತಾನು ಎಲ್ಲರಿಗಾಗಿ, ಎಲ್ಲರೂ ತನಗಾಗಿ ಅನ್ನುವಂಥದ್ದು ಈ ಸಹಕಾರಿ ತತ್ವ ಅಡಿಯಲ್ಲಿ ಈ ಸಹಕಾರಿ ಸಂಘಗಳು ಇವತ್ತು ನಡೀತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ವಿಶೇಷವಾಗಿ ಜಗನ್ನಾಥರವರು ಹೇಳಿದಂತೆ ಮೊದಲಿಗೆ ನಾವು ಆರಂಭವನ್ನು ಮಾಡಿರ್ತಕ್ಕಂಥದ್ದು ಯಾವುದೇ ಲಾಭಗಳ ಉದ್ದೇಶದಿಂದ ಅಲ್ಲ, ಇಡೀ ರಾಜ್ಯದಲ್ಲಿ ಇರುವಂತಹ ರಾಜ್ಯ ಸರ್ಕಾರಿ ನೌಕರರ ಸಂಘ, ಸೌಹಾರ್ದ ಸಹಕಾರಿ ಸಂಘಗಳು ಇರ್ತಕ್ಕಂಥದ್ದು ನಮ್ಮದು ಆರಂಭ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲೇ ಎರಡನೇದು. ಸೊ ಈ ರೀತಿಯಲ್ಲಿ ನಮ್ಮ ಸೌಹಾರ್ದ ಸಹಕಾರಿ ಸಂಘ ಆರಂಭ ಆದ ನಂತರದಲ್ಲೇ ಜಿಲ್ಲಾ ಮಟ್ಟದಲ್ಲಿ, ಶಿವಮೊಗ್ಗ ಜಿಲ್ಲಾ ಮಟ್ಟದಲ್ಲೂ ಕೂಡ ಸೌಹಾರ್ದ ಸಹಕಾರಿ ಸಂಘ ಆರಂಭ ಆಗಿರ್ತಕ್ಕಂಥದ್ದು. ನಾವು ಪ್ರಾರಂಭದಲ್ಲಿ ಆರಂಭ ಮಾಡಿರ್ತಕ್ಕಂಥದ್ದು ಯಾವುದೇ ಈಗಾಗಲೇ ಹೇಳಿದಂತೆ ಆರ್ಥಿಕ ಲಾಭವನ್ನು ಗಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಲಿಲ್ಲ. ನಮ್ಮ ನೌಕರರುಗಳಿಗೆ ಯಾವತ್ತೋ ಒಂದು ಕಡೆಗೆ ಸಂಕಷ್ಟದಲ್ಲಿದ್ದಾಗ ಅವರಿಗೆ ಅನುಕೂಲ ಆಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಸೌಹಾರ್ದ ಸಹಕಾರ ಸಂಘವನ್ನು ಸಾಗರದಲ್ಲಿ ಆರಂಭವನ್ನು ಮಾಡಿದ್ವಿ. ಅದು ವಿಶೇಷವಾಗಿ ನಾವೆಲ್ಲರೂ ಕೂಡ ಅವತ್ತು 50,000 ರೂಪಾಯಿಗಳನ್ನು ಹಾಕಿ ಈ ಒಂದು ಸಂಘವನ್ನು ಆರಂಭ ಮಾಡಿರ್ತಕ್ಕಂಥದ್ದು.
ಯಾವುದೇ ರೀತಿಯಲ್ಲಿ ನಾವು ಲಾಭ ಅದರಿಂದ ಬಡ್ಡಿ ಬರುತ್ತೆ ಮತ್ತೊಂದು ಬರುತ್ತೆ ಅನ್ನುವಂಥದ್ದನ್ನು ಯಾವತ್ತೂ ಕೂಡ ನಾವ್ಯಾರು ಅವತ್ತು ಯೋಚನೆಗಳನ್ನು ಮಾಡದೇನೆ 50,000 ರೂಪಾಯಿಗಳನ್ನು ಆರಂಭಿಕ ಠೇವಣಿ ಮೊತ್ತವಾಗಿ ನಾವೆಲ್ಲರೂ ಕೂಡ 11 ಜನ ನಿರ್ದೇಶಕರು ಇಲ್ಲಿ ಆರಂಭವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲರೂ ಕೂಡ ಗೊತ್ತಿರಲಿ ಅನ್ನುವಂತಹ ಸಂದರ್ಭದಲ್ಲಿ ಈ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಸೊ ವಿಶೇಷವಾಗಿ ಇವತ್ತು ನನಗೆ ತುಂಬ ಸಂತೋಷ ಆಗುತ್ತೆ. ಈ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿ ಸುಮಾರು 8 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸಿದ್ದೆ ತಮ್ಮೆಲ್ಲರ ಸಹಕಾರದಿಂದ. ಸೊ ಅದು ಅವತ್ತೇ ನಾವು ಈ ಒಂದು ಕಚೇರಿಯನ್ನು ಕೂಡ ಆರಂಭ ಮಾಡಬೇಕು ಅಂತಕ್ಕಂಥದ್ದು ಭಾಳ ದೊಡ್ಡ ಕನಸನ್ನು ಈ ನೌಕರ ಸಂಘದಲ್ಲೇ ಮಾಡಬೇಕು ಅಂತೇಳಿ ಅದು ಚಾಲನೆಯನ್ನು ಕೂಡ ಕೊಟ್ಟಿದ್ದೀವಿ. ಆದರೆ ಅನಿವಾರ್ಯ ಕಾರಣಗಳಿಂದ ಅದು ಅವತ್ತು ಆಗಲಿಲ್ಲ. ಸೊ ಇವತ್ತು ನೆರವೇರಿದೆ. ಅದು ವಿಶೇಷವಾಗಿ ನನ್ನಿಂದಲೇ ಈ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿಸಿರ್ತಕ್ಕಂಥದ್ದು ಅತ್ಯಂತ ಸಂತೋಷವನ್ನು ನೀಡಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಕೂಡ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ವಿಶೇಷವಾಗಿ ಈ ಸೌಹಾರ್ದ ಸಹಕಾರಿ ಸಂಘ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳವಣಿಗೆಯನ್ನು ಹೊಂದಿ ಅಭಿವೃದ್ಧಿಯನ್ನು ಕಾಣಲಿ. ನಮ್ಮ ನೌಕರರಿಗೆ ಯಾವತ್ತೂ ಕೂಡ ಸಂಕಷ್ಟದಲ್ಲಿರ್ತಕ್ಕಂಥ ನೌಕರರಿಗೆ ಸಹಾಯವನ್ನು ಮಾಡುವಂತಹ ನಿಟ್ಟಿನಲ್ಲಿ ಸೌಹಾರ್ದ ಸಹಕಾರಿ ಸಂಘ ಪ್ರಯತ್ನವನ್ನು ಮಾಡಲಿ. ಆ ಒಂದು ಸಹಾಯವನ್ನು ಮಾಡೋದಕ್ಕೋಸ್ಕರವಾಗಿ ನಮ್ಮ ಸೌಹಾರ್ದ ಸಹಕಾರಿ ಸಂಘ ಇರಲಿ ಅಂತಕ್ಕಂಥದ್ದನ್ನು ಆಶಿಸ್ತಾ ಇವತ್ತು ಅಂದರೆ ಇದೊಂದು ಅವಶ್ಯಕತೆ ಇರ್ತದೆ. ಈ ಅವಶ್ಯಕತೆ ಇರೋದಕ್ಕೆ ಏನಾದರೂ ಒಂದು ಮಾರ್ಗ ಹುಡುಕಬೇಕಲ್ಲ ಅಂತ ಹೇಳ್ಬಿಟ್ಟು ಅಂದರೆ ನೌಕರರ ಹಿತದೃಷ್ಟಿಯಿಂದ ಪ್ರಾರಂಭಿಸಿರ್ತಕ್ಕಂತಹ ಒಂದು ನೌಕರರ ಸೌಹಾರ್ದ ಸಹಕಾರ ಇದೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ. ಈ ದೃಷ್ಟಿನಲ್ಲಿ ಸುಮಾರು ಸಣ್ಣದಾಗಿ ಪ್ರಾರಂಭವಾಗಿರ್ತಕ್ಕಂತಹ ಸೌಹಾರ್ದ ಸಹಕಾರ ನಿಗಮ ಇವತ್ತು ತನ್ನ ವ್ಯಾಪ್ತಿನಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಹಾಗೆ ಇರ್ತಕ್ಕಂಥ ಸದಸ್ಯರು ಇನ್ನೂ ಹೆಚ್ಚಿನ ಸದಸ್ಯರನ್ನು ಅಂದರೆ ಇದಕ್ಕೆ ನೋಂದಾಯಿಸಲಿಕ್ಕೆ ಶ್ರಮ ವಹಿಸಬೇಕು. ಆ ಮೂಲಕ ಈ ವ್ಯವಸ್ಥೆಯನ್ನು ನಾವು ಮೇಲ್ಮಟ್ಟದಲ್ಲಿ ಅಂದರೆ ಅದಕ್ಕೆ ಡೆವಲಪ್ಮೆಂಟ್ ಆಗಲಿಕ್ಕೆ ಏನೇನು ಕ್ರಮ ವಹಿಸಬೇಕು ಅದನ್ನೆಲ್ಲನೂ ಕೂಡ ನಾವು ವಹಿಸ್ಬೇಕಂತೇಳಿ ಒಂದು ಭಾವಿಸ್ತೀನಿ. ಯಾಕಂತೇಳಿದ್ರೆ ಅದರ ಉಪಯೋಗ ಅಥವಾ ಅದರ ಜೊತೆ ಇರ್ತಕ್ಕಂಥ ನಾವು ಏನು ನಡೆಸ್ತೀವಲ್ಲ ವಹಿವಾಟು ಅಥವಾ ವ್ಯವಹಾರ ನಾವು ಅಷ್ಟೇ ಅಲ್ಲದೆ ಉಳಿದವರಿಗೂ ಕೂಡ ಇದರ ವ್ಯವಸ್ಥೆಯ ಉದ್ದೇಶಗಳು ಇವೆಲ್ಲನೂ ಕೂಡ ಅವರ ಅರಿವಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ. ಇದರ ಸೌಹಾರ್ದ ಸಹಕಾರಿ ಸಂಘ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲೇ 2ನೇ ಸಂಘ ಅಂತಕ್ಕಂಥ ಕೇಳಿದ ಭಾಳ ಖುಷಿ ಆಯಿತು. ನಮ್ಮ ಸಾಗರ ತಾಲೂಕಿನಲ್ಲಿ 2ನೇ ಸಂಘ ಅಂತಕ್ಕಂಥ ನಮಗೆ ಇದುವರೆಗೂ ಗೊತ್ತಿಲ್ಲ. ಈ ಒಂದು ಮಾಹಿತಿ ಕೇಳಿದ ನಮ್ಗೆ ಭಾಳ ಸಂತೋಷ ಆಯಿತು. 12 ವರ್ಷಗಳ ಹಿಂದೆಯೇ ಇವರೆಲ್ಲ ಯೋಚನೆ ಮಾಡಿ ಒಂದು ಸಂಘ ಬೇಕು. ಆ ಹೆಸರು ಸೂಚಿಸುತ್ತೆ ಸರ್ಕಾರಿ ನೌಕರರ ಸೌಹಾರ್ದಕ್ಕಾಗಿ ಕೋಆಪರೇಟಿವ್. ಸರ್ಕಾರಿ ನೌಕರರಿಗೆ ಲಾಭ ಅಂತಕ್ಕಂಥ ಉದ್ದೇಶಕ್ಕಿಂತ ಇಲ್ಲಿ ಅವರ ಸೌಹಾರ್ದವಾಗಿ. ಹಾಗಾಗಿ ಇದೇನಪ್ಪ ಅಂತಂದರೆ ಅವರ ಅನುಕೂಲಕ್ಕೆ ಬೇಕಾಗ್ತಕ್ಕಂಥ ಒಂದು ಹಣಕಾಸು ಪ್ರತಿಯೊಬ್ಬರಿಗೂ ಬೇಕಾಗ್ತಕ್ಕಂಥ ಯಾವಾಗ ಏನು ಬೇಕಾಗತ್ತಂತಾರಲ್ಲ ಆ ಸನ್ನಿವೇಶವನ್ನು ನಿಭಾಯಿಸಲಿಕ್ಕೆ ಸಹಕಾರಿ ಸಂಘವನ್ನು ಆರಂಭ ಮಾಡಿದ್ದಾರೆ. ಈ ಆರಂಭ ಮಾಡಿರ್ತಕ್ಕಂಥ ಒಂದು ಸಂಘ ಇವತ್ತು 12 ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಸನ್ನಿವೇಶದಲ್ಲಿ ಇನ್ನೂ ಸಹಿತ ಸಂಘ ಅನೇಕ ವರ್ಷಗಳ ಕಾಲ ಮುನ್ನಡೆದಿ ಅನೇಕ ನಮ್ಮ ನೌಕರರಿಗೆ ಇದರಿಂದ ಸಹಾಯ ಆರ್ಥಿಕ ಸೌಲಭ್ಯ ಬರುತ್ತೆ ಅಂತ ಹೇಳ್ತಾ ಎಲ್ಲರೂ ಸೇರಿಕೊಂಡು ಆರ್ಥಿಕ ಸಬಲತೆಯನ್ನು ಸಾಧಿಸಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಸಂಘಟನೆ. ಯಾಕಂದರೆ ನಮ್ಮ ನೌಕರರು ಎಲ್ಲರೂ ಸಹ ಸಬಲರಾಗಿರೋದಿಲ್ಲ. ಅನೇಕ ತೊಂದರೆಗಳನ್ನು ನಾವು ಹೊಂದಿರ್ತೇವೆ. ಅನೇಕ ಕಾರಣಾಂತರಗಳಿಂದ ಸಾಲ ಸೂಲಗಳನ್ನು ಮಾಡ್ಕೊಂಡಿರ್ತೇವೆ. ಇಂಥ ಸಂದರ್ಭದಲ್ಲಿ ಸೌಹಾರ್ದಯುತವಾಗಿ ನಾವೆಲ್ಲರೂ ಸೇರಿಕೊಂಡು ಆರ್ಥಿಕತೆಯ ಸಬಲತೆಯನ್ನು ಸಾಧಿಸ್ಕೊಳ್ಳೋದಕ್ಕಾಗಿಯೇ ಇದನ್ನು ಮಾಡಿರ್ತಕ್ಕಂಥ ಒಂದು ಸಂಘಟನೆ. ಆದರೆ ಇದನ್ನು ನಡೆಸ್ತಕ್ಕಂಥ ರಾಯಭಾರಿಗಳು ಹೇಗಿದ್ದಾರೆ ಎಂಬುದರ ಮೇಲೆ ಇದು ನಿರ್ಧಾರ ಆಗ್ತದೆ. ಇವತ್ತು ಎಷ್ಟೋ ಸೌಹಾರ್ದ ಸಂಘಟನೆಗಳು ಹುಟ್ಟುಕೊಂಡು ಆಗ್ತಾನೆ ನಶಿಸಿ ಹೋಗಿದ್ದಾವೆ. ಕಾರಣ ಏನು ಅಂದರೆ ಅದು ನಡೆಸ್ತಕ್ಕಂಥವ್ರು ಚೆನ್ನಾಗಿದ್ದರೆ ಅದು ಭಾಳ ನೀಟಾಗಿ ಹೋಗ್ತದೆ. ಸರಿಯಾಗಿ ಅದು ನಡೆಸ್ಕೊಂಡು ಹೋಗಿಲ್ಲ ಅಂದರೆ ಅದು ವೈಫಲ್ಯತೆಯನ್ನು ಕಾಣ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತದೆ. ಆದರೆ 12ನೇ ವರ್ಷದ ವಾರ್ಷಿಕ ಒಂದು ಏನು ಮಹಾಸಭೆ ನಡೀತಿದೆ 12 ವರ್ಷ ಯಶಸ್ವಿಯಾಗಿ ಇದು ಮುಂದೆ ಸಾಗಿ ಬಂದಿದೆ. ಅದಕ್ಕೆ ಕಾರಣ ನಾಗಕೃಷ್ಣ ಅಂತಹ ಒಬ್ಬ ದಕ್ಷ ಅಧ್ಯಕ್ಷರು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದನ್ನ ಕಟ್ಟಲಿಕ್ಕೆ ಯಾಕಂದರೆ ಒಳ್ಳೆ ಆಲೋಚನೆಗಳು ಎಲ್ಲರಿಗೂ ಬರೋದಿಲ್ಲ. ಒಂದು ಒಳ್ಳೆ ಆಲೋಚನೆಗಳು ಒಬ್ಬ ಮಹತ್ವಾಕಾಂಕ್ಷೆ ಮತ್ತು ಒಳ್ಳೆಯ ಉದ್ದೇಶವನ್ನು ಯಾರು ಇಟ್ಕೊಂಡಿರ್ತಾರೆ ಅಂಥವರಲ್ಲಿ ಮಾತ್ರ ಬರ್ತದೆ. ಅಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತೇನು ನಾಗಭೂಷಣವರು ಅವರ ಸಾರಥ್ಯದಲ್ಲಿ ಇವತ್ತು ಈ ಸಂಘಟನೆಯನ್ನು ಕಟ್ಟಿದ್ದಾರೆ. ಅದು ಸಾಗರ ತಾಲೂಕಿಗೆ ಈ ನಾಡಿಗೆ ಒಳ್ಳೆಯದಾಗಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಒಂದು ಮಾತು ಹೇಳಿದೆ ನನಗೆ,
9% ನಾವು ಕೊಡ್ತಾ ಇದ್ದೇವೆ, ಇಲ್ಲೂ ಕೊಡ್ತಾ ಇಲ್ಲ ಮಾಂತೇಶ್ ಅವರೇ. ಠೇವಣಿ ಇಡಿಗೆ ಎಲ್ಲ ನೌಕರ ಬಂಧುಗಳು ಇವತ್ತು ನೋಡಿ 609 ಜನರನ್ನ ನೋಡಿದೆ ಆ ಲಿಸ್ಟನ್ನು, ಆದರೆ ಇಲ್ಲಿ ಒಂದು 50 ಜನ ಮಾತ್ರ ಇದ್ದಾರೆ. ಹೀಗಾಗಬಾರ್ದು, ಎಲ್ಲರೂ ಬರಬೇಕು. ಇದನ್ನು ನಾವೇನು ಮಾಡಬೇಕು, ಬಲಿಷ್ಠಗೊಳಿಸಬೇಕು. ಈಗ ಏನು 4 ಲಕ್ಷ ಕೊಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಇದು 10 ಲಕ್ಷ ಕೊಡೋಂಗಾಗಬೇಕು ಅಂತ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಆವಾಗ ಮಾತ್ರ ಇದು ಏನಾಗ್ತದೆ, ಇದು ಒಂದು ಬೆಳವಣಿಗೆಯನ್ನು ಹೊಂದ್ತಾ ಇದೆ ಅಂತ ಹೇಳ್ತಾ. ಮೊದಲೇ 1 ಲಕ್ಷ ಕೊಡೋರು 2 ಲಕ್ಷ ಕೊಡೋರು ಈಗ 4 ಲಕ್ಷ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ 10 ಲಕ್ಷ ಕೊಡೋಂಗಾಗಬೇಕು ಅಂತ ಹೇಳ್ತಾ ವರ್ಷಕ್ಕೆ 1500 ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆಯನ್ನು ನಾವು ಖಂಡಿತ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಯೋಜನೆಗಳು ಏನಿದೆ, ನಾವು ಕೊಡ್ತಕ್ಕಂಥದ್ದು ಈಗ ಸರ್ಕಾರಿ ನೌಕರರಿಗೆ ಮೊದಲು ಶೇರ್ ಹಾಕಿರ್ತಕ್ಕಂಥವರಿಗೆ ಮಿನಿಮಮ್ 50,000 ಕೊಡ್ತೀವಿ. ಸರಿಯಾಗಿ ಮರುಪಾವತಿ ಮಾಡಿದ್ದ ಸರ್ಕಾರಿ ನೌಕರರಿಗೆ 4 ಲಕ್ಷ ತನಕನೂ ನಾವು ಲೋನನ್ನು ಕೊಡ್ತೇವೆ. ದ್ವಿಚಕ್ರ ವಾಹನಕ್ಕೆ ಲೋನ್ ಕೊಡ್ತೇವೆ. ಆಮೇಲೆ ಈ ಸಲಿಯಿಂದ ನಾವು ಬರುವ ವರ್ಷದಿಂದ ಖಾಲಿ ನಿವೇಶನಕ್ಕೆ ಯಾರು ಸೈಟ್ಗಳು ತೆಗೆದುಕೊಳ್ತಾರೆ ಅವ್ರಿಗೂ ಕೂಡ ಸಾಲ ಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟನ್ನು ಇಟ್ಕೊಂಡ್ರೆ ನಾವು ಶುರು ಮಾಡಿದ್ದೀವಿ. ಅದೇ ಉದ್ದೇಶ. 9% ಬಡ್ಡಿ, ಸಾಗರ ಅಲ್ಲ, ಕರ್ನಾಟಕದಲ್ಲಿ ಎಲ್ಲೂ ಕೂಡ 9% ಬಡ್ಡಿ ಇಲ್ಲ. ಇಲ್ಲಿ ಸ್ವಲ್ಪ ತಾವುಗಳೆಲ್ಲ ದಯಮಾಡಿ ಗಮನಿಸಬೇಕು. ನಾವು ಯಾವೇ ನಿರ್ದೇಶಕರು ಏನಾದ್ರು ಮೀಟಿಂಗ್ ಕರೆದ್ರೆ ಅದು ನಮ್ಮ ಸೋಮರಾಜ್ ಮಾತ್ರ ಚುಕ್ಕ, ಒಂದು ಟೀ ತರಿಸ್ಕೊಂಡ್ರೆ ಕಷ್ಟ, ಅದರಲ್ಲೂ ಕಷ್ಟಪಟ್ಟು ಟೀ ತರಿಸ್ಕೊಂಡು ಮತ್ತು ಕುಡಿತೀವಿ ನಾವು ಅಷ್ಟೇ, ಇನ್ನೇನು ಖರ್ಚು ಮಾಡಲಿಕ್ಕೆ ಬಿಡೋದಿಲ್ಲ. ಆ ಇದರಲ್ಲಿ ಎಲ್ಲರೂ ಕೂಡ ಸ್ವಪ್ರೇರಿತ ಪ್ರೇರಣೆಯಿಂದ ನಾವು ನಿಷ್ಪಕ್ಷಪಾತವಾಗಿ ಒಂದು ಸರ್ವಿಸ್ ಕೊಡ್ತಾ ಇದ್ದೀವಿ. 9% ಬಡ್ಡಿ ಕೊಡೋದು ಜಾಸ್ತಿ ಅಂತ ನನಗೂ ಚೆನ್ನಾಗಿ ಗೊತ್ತು. ಆದರೆ ನಾವು 13% ಮಾತ್ರ ಬಡ್ಡಿ ಹಾಕ್ತೀವಿ. ಅದಕ್ಕೆ ಲೋನ್ ತೆಗೆದುಕೊಂಡ್ರೆ ಅಲ್ಲಿ ಡಿಫ್ರೆನ್ಸ್ ಆಫ್ 4.5 3 4.5 4% ಮಾತ್ರ ನಮಗೆ ಉಳಿಯುತ್ತೆ. ಅದರ ಸೆಸ್ಸು ಸಂಬಂಧಪಟ್ಟಂಥ ಎಲ್ಲ ನಮ್ಮ ಸಾಹೇಬರು ಶುಭಕಾಲ ಹೇಳಿದಿಲ್ಲ, ಅದೆಲ್ಲ ಖರ್ಚು ವೆಚ್ಚ ಉಳಿಯೋದು ನಮಗೆ 2.5% ಮಾತ್ರ ಅಷ್ಟೇ. ನಾವು ಫೌಂಡೇಶನ್ ಫಂಡ್ ಕೊಡಬೇಕು, ಆ ಫಂಡ್ ಕೊಡಬೇಕು, ಅವೆಲ್ಲ ತೆಗೆದ್ರೆ 2% ಮಾತ್ರ. ಅಲ್ಲಿ ನಮಗೆ ಜಾಸ್ತಿ ಲಾಭಾಂಶ ಅವಶ್ಯಕತೆ ಇಲ್ಲ. ಸರ್ವಿಸ್ 2% ಉಳಿಯುತ್ತೆ. ಜಾಸ್ತಿ ಲಾಭಾಂಶ ಬೇಡ, ಸರ್ವಿಸ್ ಆಗಲಿ, ಬೇರೆಯವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಮಗೆ ಬಡ್ಡಿ ಕಡಿಮೆ ಆದರೂ ಪರವಾಗಿಲ್ಲ, ನಾವು ಬೇಕಾದ್ರೆ ಡಿವಿಡೆಂಡ್ ಕಡಿಮೆ ಕೊಟ್ಟರು ಪರವಾಗಿಲ್ಲ, ಎಲ್ಲರಿಗೂ ಸಾಲ ಮುಟ್ಟಿ ಸರಿಯಾಗಿ ತಗೊಳ್ಳಿ ಅನ್ನೋ ಉದ್ದೇಶಕ್ಕೆ. ಈ ಬಾರಿ 3% ಇದೆ. ಹೆಚ್ಚಿನ ಠೇವಣಿ ಬಂದರೆ ನಮಗೆ ಜಾಸ್ತಿ ಪ್ರಾಫಿಟ್ ಬಂದೇ ಬರ್ತದೆ. ಅವಾಗ ಠೇವಣಿನೂ ನಾವು ಇದನ್ನು ಬೋನಸ್ ಕೂಡ ಜಾಸ್ತಿ ಕೊಡ್ಬೋದು, ಡಿವಿಡೆಂಡ್ ಕೂಡ ಜಾಸ್ತಿ ಕೊಡ್ಬೋದು ಅಂತ ಅಂದ್ಕೊಳ್ತಾ ಈ ಬಾರಿಯಿಂದ. ಆಮೇಲೆ ರಿಯಲಿ ಸಾಗರ ತಾಲೂಕು ಪ್ರಾಥಮಿಕ ಸಂಘದ ಅಧ್ಯಕ್ಷ ಮಾಂತೇಶ್ ಅವರು ಇರ್ಬೋದು, ಲಕ್ಷ್ಮಣರು ಇರ್ಬೋದು, ನಾವೆಲ್ಲರೂ ನೌಕರರು ಸೇರಿ ಎಲ್ಲ ಈ ಸರ್ಕಾರಿ ನೌಕರರ ಸೌಹಾರ್ದ ಸಹಕಾರಿ ನೇಮಕ ಆದ್ದರಿಂದ ಎಲ್ಲ ನೌಕರರನ್ನು ಇದಕ್ಕೆ ತೊಡಸ್ಕೊಳ್ಳೋದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಈ ವೇದಿಕೆಯಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ತಾರೆ. ನಮ್ಮ ನಿರ್ದೇಶಕರು ಖಂಡಿತ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಜಗನ್ನಾಥ್ ಇರ್ಬೋದು ಅಥವಾ ನಮ್ಮ ಎಲ್ಲ ನಿರ್ದೇಶಕರು, ಅದ್ರ ಜೊತೆಗೆ ಎಲ್ಲ ನೌಕರರು ಕೊಡಿ. ಮತ್ತು ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯ ಸರ್ಕಾರಿ ಸೌಹಾರ್ದ ಸಹಕಾರಿ ಸಂಘ, ಭದ್ರಾವತಿಯ ಒಂದು ಗ್ರಾಮ ಪಂಚಾಯತಿ ಮಾತ್ರ ಬಿಟ್ಟು ಬಾಕಿ ಇಡೀ ಶಿವಮೊಗ್ಗ ಜಿಲ್ಲೆ ಎಲ್ಲ ಜನ ಕೂಡ, ಎಲ್ಲ ನೌಕರರು ಕೂಡ ಇದಕ್ಕೆ ಸೇರ್ಪಡೆ ಆಗ್ತಾರೆ. ಹಾಗಾಗಿ ಯಾವ ಯೋಚನೆ ಮಾಡೋವಾಗಿಲ್ಲ. ಇದು ತುಂಬ ಚೆನ್ನಾಗಿ ನಡೆಯುತ್ತೆ. ನಿಮ್ಮೆಲ್ಲ ಸಹಕಾರ ನಡೀತಾ ಇದೆ. ಅದಲ್ಲದೆ ನಾವು ಈ ಕಟ್ಟಡವನ್ನು ಮಾಡಲಿಕ್ಕೆ ಪರಮೇಶ್ವರ್ ಅವರು ಇದ್ದಾಗ ನಾವು ಕೇಳ್ಕೊಂಡಿದ್ವಿ ಕೊಡೀರಿಗೆ ಅಂತ. ಅವರ ಅವಧಿ ಮುಗಿತು, ಜೊತೆಗೆ ಸಂತೋಷ್ ಮತ್ತು ಅವರ ಟೀಮು ತುಂಬ ಸಹಕಾರ ಕೊಟ್ಟಿದೆ. ದಯಮಾಡಿ ಚಪ್ಪಾಳೆ ಮೂಲಕ ಅವರಿಗೆ ಸಂತೋಷಗೊಂಡ್ವಿ. ಅವ್ರಿಗೊಂದು 7 ಲಕ್ಷ ರೂಪಾಯಿ ನಾವು ಲೀಸ್ ಅಮೌಂಟನ್ನು ಕೊಟ್ಟು ಎಲ್ಲ ಈ ಥರದ ಒಂದು ಸಂಬಂಧಪಟ್ಟ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಿಕೊಂಡು ಸುಸಜ್ಜಿತವಾಗಿ ಒಂದು ಜಾಗವನ್ನು ಮಾಡ್ಕೊಂಡಿದ್ದೀವಿ. ನನ್ನ ಅವಧಿ ಮುಗಿಸೋದ್ರೊಳಗೆ ಅವಕಾಶ ಕೊಟ್ಟರೆ ಖಂಡಿತ ಒಂದು ಸ್ವಂತ ಜಾಗವನ್ನು ಮಾಡೇ ಹೋಗಬೇಕು ಅನ್ನೋದು ನನ್ನ ಆಸೆ ಇದೆ. ಈ ಸರ್ಕಾರಿ ಸೌಹಾರ್ದ ನೌಕರರ ಸೌಹಾರ್ದ ಸಹಕಾರಿ ಸಂಘಕ್ಕೆ ಒಂದು ಸ್ವಂತ ಜಾಗ ಮಾಡಿ, ಅದರಲ್ಲಿ ನಾವು ಆಲ್ರೆಡಿ ಈಗ ಒಂದು ಸೈಟನ್ನು ಪರ್ಚೇಸ್ ಮಾಡಿ ನಮ್ಮ ಸಂಘಕ್ಕೆ ಇಟ್ಕೊಂಡಿದ್ದೀವಿ. ಅದು 30 ರಿಂದ 35 ಲಕ್ಷ, 70 ಲಕ್ಷ ರೂಪಾಯಿ ಆಗೋ ತನಕ ನಮ್ಮ ಅಮೌಂಟು ಕೂಡ್ತು ಅಂತಾರೆ. ಖಂಡಿತ ಒಂದು ಜಾಗವನ್ನು ಪರ್ಚೇಸ್ ಮಾಡಿ ಸ್ವಂತ ಜಾಗವನ್ನೇ ನಾವು ತೆಗೆದುಕೊಳ್ಳೋ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ಅವಕಾಶ ಮಾಡ್ಕೊಂಡಿದ್ದೀವಿ. ದಯಮಾಡಿ ಇನ್ನೂ ಸಹಕಾರ
ನಿರ್ದೇಶಕರಾದಂಥ ವೇದಿಕೆ ಮೇಲೆ ನನ್ನ ಜೊತೆ ಉಪಸ್ಥಿತರಿರುವಂಥ ಎಲ್ಲ ಹಿರಿಯ ನಿರ್ದೇಶಕರಿಗೆ, ಹಾಗೆ ಆಗಮಿಸಿರುವ ಎಲ್ಲ ಮೈಸೂರು ವಿಕಾಸ ಸಹಕಾರಿ ಸಂಘದ ಸದಸ್ಯರು, 111 ವರ್ಷಗಳ ಸುದೀರ್ಘ ಕಾಲದ 111 ವರ್ಷಗಳ ಸುದೀರ್ಘ ವರ್ಷಗಳ ಕಾಲ ಹಿಂದೆ ಇದು 112ನೇ ವರ್ಷದ ಪಾದಾರ್ಪಣೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸಂಘ 111 ವರ್ಷಗಳ ಅಂದರೆ ಶತಮಾನಗಳ ಹಿಂದೆ ನಮ್ಮ ಹಿರಿಯರು ಮುಂದಿನ ಆಲೋಚನೆ ಇಟ್ಕೊಂಡು ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ ಅಂದರೆ ಅವರ ದೂರದ ಆಲೋಚನೆ ಎಷ್ಟಿತ್ತು ಅನ್ನೋದನ್ನ ನಾವು ನೆನಪಿಕೊಳ್ಬೇಕಾಗುತ್ತೆ. ಅಂದು ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ನಾವು ಮಾಡಿರುವಂತಹ ವಸ್ತು, ಆ ವಸ್ತುವಿಗೆ ಒಂದು ಬೆಲೆ ಬರಬೇಕು, ಆ ವಸ್ತುಗೊಂದು ಮೌಲ್ಯ ಇರಬೇಕು, ಆ ವಸ್ತು ಮಾಡೋರಿಗೆ ಮತ್ತು ಆ ವಸ್ತುವಿಗೆ ಒಂದು ಗೌರವ ಸಿಗಬೇಕು ಅನ್ನೋ ಉದ್ದೇಶದಿಂದ ಆ ಸಂಸ್ಥೆನ ಕಟ್ಟಿ ಒಂದು ಸಂಘಟನೆಯನ್ನು ನಡೆಸ್ಕೊಂಡು ಬಂದರು. ಆದರೆ ಈಗಿನ ದಿನಗಳಲ್ಲಿ ನೋಡ್ತಾ ಹೋದ್ರೆ ಅದಕ್ಕೆ ಮೌಲ್ಯವೂ ಇಲ್ಲ, ಆ ಗೌರವವನ್ನು ಮಾಡೋದಕ್ಕೂ ಗೌರವ ಇಲ್ಲ, ಆ ವಸ್ತುಗೂ ಗೌರವ ಇಲ್ಲ, ಅದಕ್ಕೂ ಸರಿಯಾದ ದರವೂ ಸಿಗ್ತಾ ಇಲ್ಲ. ಇದು ಇಬ್ಬರ ಸಮಸ್ಯೆ. ಇದಕ್ಕೆ ನಮ್ಮ ಏನ್ ಹೇಳ್ತೀವಿ ಅಂದ್ರೆ ನಮ್ಮ ಮೇಲೆ ಏಕೆ ಆಗ್ತಿರುವಂತಹ ಏನು ಯಂತ್ರೋಪಕರಣಗಳ ಒಂದು ಏನು ಬರ್ತಾ ಇದೆ ಅದರ ನಡುವೆ ನಮ್ಮ ಕೈ ಕೆಲಸ, ನಮ್ಮ ಕಲಾವಿದರ ಏನ್ ಕೈ ಕೆಲಸಿದೆ ಅದು ನ್ಯೂನ್ಯತೆ, ಅದು ನಮ್ಮಿಂದ ಕಳೆದು ಹೋಗ್ತಾ ಇದೆ. ಆದ್ರೆ ನಾವು ಅದನ್ನ ಮರಿತಾ ಇದ್ದೀವಿ. ಈಗ ಬೇಡ ಏನ್ಗಳ ನಮ್ಮಲ್ಲಿರುವಂತ ಈಗ ಏನ್ ಸದಸ್ಯರೇ ಅದರಲ್ಲಿ 100ಕ್ಕೆ 99 ಜನ ಆ ಕೆಲಸದಿಂದ ವಿಮುಖರಾಗ್ತಾ ಇದ್ದೀವಿ. ನಾವು ಏನ್ ಕಟ್ಕೊಂಡಿದ್ದೀವಿ ಸಂಸ್ಥೆ ಮೈಸೂರು ಗುಡಿಗಾರ ಸಂಘ, ಗುಡಿಗಾರರ ಜೊತೆಗೆ ಇತರರು ಆ ಕಲಾವಿದರ ಆ ಕಲೆ ಬಂದು ನಮ್ಮ ಜೊತೆಗೆ ಸೇರಿಕೊಂಡು ಕಲಾವಿದರ ಸಂಘ ಅದು. ಅದೇ ಕಲೆಗೆ ನಾವು ಮರಿತಾ ಇರುವಾಗ ಆ ಸಂಘಟನೆಗೆ ಬೆಲೆ ಬರುತ್ತೆ. ನಾವೇ ಅದನ್ನು ವಿಮುಖರಾಗ್ತಾ ಇದ್ದೀವಿ, ಆ ಕಲೆಯಿಂದ ವಿಮುಖರಾಗ್ತಾ ಇದ್ದೀವಿ. ಆ ಕಲೆಯನ್ನು ನಾವು ಆವಿಸ್ಬೇಕಲ್ಲ, ಅದನ್ನು ಕಲಿಬೇಕಲ್ಲ, ಅದನ್ನು ಮುಂದುವರ್ಬೇಕಲ್ಲ, ಮುಂದಿನ ಪೀಳಿಗೆಗೆ ತಗೊಂಡೋಗ್ಬೇಕಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಇಷ್ಟೇ, ಮತ್ತೇನು ಬೇರೆ ಏನು ವಿಷಯ ಇಲ್ಲ. ನಾವು ಸಂಘಟನೆ ಕಟ್ಕೊಂಡಿರೋದೇ ಈ ಕಲಾವಿದರನ್ನ, ಕಲೆಯನ್ನ ಮುಂದಿನ ಪೀಳಿಗೆಗೆ ಕಲಾಕಾರದಿಂದ ಅದನ್ನ ಮುಂದಕ್ಕೆ ಹೋಗುವಂತ ಒಂದು ಪ್ರಯತ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಂಘಟನೆ ಶತಮಾನಗಳ ಹಿಂದೆ ಆರಂಭ ಆಯಿತು. ಆ ಸಂಘಟನೆ ಅವ್ರು ಮಾಡಿದಂತ ಗೌರವಕ್ಕಾದ್ರೂ ನಾವು ಅದನ್ನು ಉಳಿಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡಬೇಕು. ಅದ್ರ ಪ್ರಯತ್ನ ಏನಂದ್ರೆ ನಾವೇನೀಗ ಎಲ್ಲರೂ ಅದನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ. ಈಗ ನಮ್ಮಲ್ಲಿ ಯಾರು 199 ಜನ ಕಲೆಗೆ ವಿಮುಖರಾಗ್ತಾ ಇದ್ದಾರೆ. ಎಲ್ಲರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನೇ ತೊಡಸ್ಕೊಳ್ತಾ ಇದ್ದಾರೆ. ಏನು ನಮ್ಮ ಈ ಕಲಾವಿದರಲ್ಲಿ ಏನು ಉಳಿದಿದೆ ಅಂದ್ರೆ ಬಾಹ್ಯಾಕಾಶಕ್ಕೆ ಹೋಗೋದು ಉಳಿದಿದೆ, ಅದಕ್ಕೆ ಬಾಕಿ ಎಲ್ಲವನ್ನೂ ಅವರು ಕಲಾಕಾರ ಮಾಡ್ಕೊಂಡಿದ್ದಾರೆ. ಆದ್ರೆ ನಾನು ಹೇಳ್ತಾ ಇರೋದೇನಂದ್ರೆ ನೀವು ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಏನ್ ಮಾಡ್ತಾ ಇದ್ರಿ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೆಳಗ್ಗೆ ಹೇಳ್ತಿದ್ದಂಗೆ ಏನು ಅವರು ವಾರದ ಕೊನೆಯ 2 ತಿಂಗಳಂತೂ ಅವರನ್ನ ಹಿಂಸೆ ಮಾಡ್ತೀವಿ. ಇನ್ನು ರಜದ 2 ತಿಂಗಳಂತೂ ಅವರನ್ನ ಯಾವುದಕ್ಕೆ ಬೇರೆ ನಾವು ಮಧ್ಯಾಹ್ನ ಹಳ್ಳಿಗೆ ಅಜ್ಜಿ ಮನೆಗೆ ಹೋಗ್ತಿದ್ವಿ, ಮನೆ ಹಾಕ್ತಿದ್ವಿ, ಅಲ್ಲಿ ಆಟ ಆಡ್ತಿದ್ವಿ, ಎಲ್ಲ ಮಾಡ್ತೀವಿ. ಈಗ ಅದು ಯಾವುದೂ ಇಲ್ಲ. ನೀವು ಮಕ್ಕಳಿಗೆ ಏನಿದ್ರು ಬೆಳಗ್ಗೆ ಏನ್ ಮಾಡ್ತೀವಿ, 6 ಗಂಟೆ ಕರ್ಕೊಂಡು ಹೋಗ್ತೀವಿ, ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿಂದ ಕರ್ಕೊಂಡು ಹೋಗ್ತೀವಿ. ಏನು ದಾವಣಗೆರೆ ಕರ್ಕೊಂಡು ಹೋಗ್ತೀವಿ, ಅವ್ರು ತಿಂಡಿ ತಿನ್ನಿಸ್ತೀರೋ ಇಲ್ಲೋ ಗೊತ್ತಿಲ್ಲ. ನೆಕ್ಸ್ಟ್ ಚಿತ್ರಕಲೆ ಕಳಿಸ್ತೀವಿ, ಕರಾಟೆ ಕಳಿಸ್ತೀವಿ, ಅದೇ ರೀತಿ ಬೇರೆ ಬೇರೆ ವಿಭಾಗ ಸಂಗೀತ ಕಳಿಸ್ತೀವಿ. ಈಗ ಕಳಿಸ್ತಿಲ್ಲ. ಅದೇ ಜೊತೆಗೆ ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯೆಯ ಬಗ್ಗೆ, ನಮ್ಮ ಕಲೆಯ ಬಗ್ಗೆ ಒಂದು ದಿನಕ್ಕೆ, ವಾರಕ್ಕೆ 1 ದಿನ ಅಥವಾ ತಿಂಗಳ 2 ದಿನಕ್ಕಾಗೂ ಅದರ ಕಲ್ಪನೆ ಕೊಟ್ಟರೆ ಸಾಕಾಗುತ್ತೆ. ಅವರಿಗೆ ನಮ್ಮ ಕಲೆಯ ಬಗ್ಗೆ ಒಂದು ಕಲ್ಪನೆ ಬರುತ್ತೆ. ಅದನ್ನ ನಮ್ಮ ಬೆಳೆಸ್ಕೊಂಡು ಹೋಗ್ತಾರ ಬಿಡ್ತಾರ. ಕಲೆ ಏನ್ ಡ್ರಾಯಿಂಗ್ ಕಲಿತಾ ಇರ್ತಾರೆ ಅವರಿಗೆ ನಾವು ಹೇಳ್ಕೊಡುವಂತ ಏನು ಕಲೆ ಹೇಳ್ಕೊಟ್ಟಿದ್ರೆ ಅವ್ರಿಗೆ ಎಂತ ಅಕ್ಷರದಾನ ಗ್ರಹಿಸ್ಬಿಡು ಅದನ್ನು ತಮ್ಮ ಸರಿಯಾಗಿ ಮಕ್ಕಳಿಗೆ ಸಂಗೀತ ಕಲಿಸ್ತೀವಿ, ಕರಾಟೆ ಕಲಿಸ್ತೀವಿ, ಅದೇ ರೀತಿಗೆ ಬೆಳಗ್ಗೆ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ ನಾನು ಹೇಳ್ತಿರೋದು ನಮ್ಮ ಕಲೆಯ ಬಗ್ಗೆ ಒಂದು ಅರಿವು ಮೂಡಿಸಿ ಅಂತ ಹೇಳ್ತಾ ಇರೋದು. ಈ ರೀತಿ ಅರಿವು ಮೂಡಿಸಿದ್ರೆ ಮಾತ್ರ ನಮ್ಮ ಕಲೆ ಹಿಂದಿನ ಒಂದು ಏನು 3 ವರ್ಷಗಳ ಹಿಂದೆ ನಾವು ಏನು ಪಡ್ಕೊಂಡು ಬಂದ್ವಿ ಅದನ್ನು ಮುಂದಿನ ಪೀಳಿಗೆ ಬಿಡಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನಾವು ಮಾಡಬೇಕು ಅಂತ ನಾನು ಅತ್ಯಂತ ವಿನಯದಿಂದ ನಿಲ್ಲಿಸ್ಕೊಂಡಿದ್ದೇನೆ. ಹಾಗೆ ನಮ್ಮ ಹಿರಿಯ ಸದಸ್ಯರು ನಮ್ಮ ಏನು ಜಾಗದ ಬಗ್ಗೆ, ಈಗ ಜಾಗದ ಬಗ್ಗೆ ನಾವು ಅದನ್ನ ಕೋರ್ಟಲ್ಲಿ ವಾಕ್ಯ ಇತ್ತು, ಅದನ್ನ ಕೋರ್ಟಲ್ಲಿ ಇದು ಮಾಡಿಕೊಂಡು ನಮ್ಮ ಪರ ಮಾಡ್ಕೊಂಡಿದ್ದೀವಿ. ಈಗ ನಗರಸಭೆಯ ಒಂದು ಅಗತ್ಯದಿಂದ ನಮ್ಮ ಖಾತೆಯಿಂದ ಬದಲಾವಣೆ ಮಾಡಿದರೆ ಅದಕ್ಕೆ ನಾವೀಗ DC ಕೋರ್ಟಲ್ಲಿದೆ ಮತ್ತೆ ಸಾಗರದ ಸಿವಿಲ್ ಕೋರ್ಟಲ್ಲೂ ಇದೆ. ಮುಂದಿನ ದಿನಗಳಲ್ಲಿ ಅದನ್ನ ನಮ್ಮ ಮಾಡ್ಕೊಳ್ಳುವಂಥ ಎಲ್ಲ ಪ್ರಯತ್ನದಲ್ಲೂ ನಮ್ಮ ಸಂಘಟನೆ ಎಲ್ಲರೂ ಕೈ ಹಿಡಿದಿದ್ದಾರೆ.